ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಲ್ಲಿ ಡಿಸೆಂಬರ್ 13, 2025ರಂದು ನಡೆಯುವಂತಹ 2026ನೇ ಸಾಲಿನ 6ನೇ ತರಗತಿಯ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ನಾನು ಈಗಾಗಲೇ ಸಾಕಷ್ಟು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ 2022ನೇ ಸಾಲಿನ ಅಂಕಗಣಿತ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು ಅಂಕಗಣಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು 41ನೇ ಪ್ರಶ್ನೆ, 2 ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು. ಇಲ್ಲಿ 89, 90, 91, 99 ಅಂತಿದೆ. ಇಲ್ಲಿ 2 ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಇಲ್ಲಿ 2 ಅಂಕಿ ಇರಬೇಕು, ಅದು ಸ್ವಾಭಾವಿಕವಾಗಿ ಅಥವಾ ನ್ಯಾಚುರಲ್ ಆಗಿರಬೇಕು. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳನ್ನು ನೋಡೋಣ. ಇಲ್ಲಿ 90 ಇದೆಯಲ್ಲ, ಇಲ್ಲಿ 9 ಆದಮೇಲೆ 0 ಬಂದಿದೆ. ಸೊ ಇದು ಆನ್ಸರ್ ಆಗೋದಿಲ್ಲ, ಯಾಕಂದ್ರೆ ಸೀರಿಯಲ್ ಆಗಿರುತ್ತೆ ಅದು. ನೆಕ್ಸ್ಟ್ ಇದು 99 ಕೂಡ ಆಗೋದಿಲ್ಲ, ಯಾಕಂದರೆ 2 ಸೇಮ್ ಅಂಕಿಗಳು ಬಂದಿದ್ದಾವೆ. ಇನ್ನು 91 ಕೂಡ ಆಗೋದಿಲ್ಲ, 89 ಆಗುತ್ತೆ. 8 ಆದಮೇಲೆ 9 ಬಂದಿದೆ. ಸೊ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗುತ್ತದೆ, ಆದ್ದರಿಂದ ಇಲ್ಲಿ 8 ಆದಮೇಲೆ 9 ಬಂದಿದೆ. ಸೊ ಇದೊಂದು 2 ಅಂಕಿಯ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಇದಾಗಿರುತ್ತದೆ. ಇನ್ನು ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ. ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ. ಆಪ್ಷನ್ಸ್ಗಳು ಇಲ್ಲಿ 2, 5, 8, 9 ಅಂತ ಇದೆ. ಇಲ್ಲಿ ನೋಡ್ಬೋದು ಒಂದು ಸಂಖ್ಯೆ ಇದೆ. ಉದಾಹರಣೆಗಾಗಿ ನಾನು ನಿಮಗೆ ಹೇಳ್ತೀನಿ, ಯಾವ ಸಂಖ್ಯೆಯಿಂದ ತಗೊಂಡ್ರೆ ಅಲ್ಲಿ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ. ಅಂದರೆ ಒಂದು ಸಂಖ್ಯೆ ತಗೊಂಡಿದ್ದಾರೆ, ಅದರಲ್ಲಿ ಎಷ್ಟು ಅಂಕಿ ಇರಬೇಕು? 2 ಅಂಕಿ ಇದ್ದಾವೆ. ಆ ಅಂಕಿಗಳನ್ನು ಅಲ್ಲಿ ಮೊತ್ತವನ್ನು ಕೂಡಿಸಿ ತದನಂತರ ಅಲ್ಲಿ ವ್ಯವಕಲನವನ್ನು ಕಳೆಯಲಾಗುತ್ತದೆ, ಅಂದರೆ ಮೊತ್ತವನ್ನು ಕಳೆಯಲಾಗುತ್ತದೆ. ಫಲಿತಾಂಶ ಏನು ಬರುತ್ತಲ್ಲ, ಅಲ್ಲಿ ವ್ಯವಕಲನ ಮಾಡಿದ ನಂತರ ಅದರ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸುತ್ತದೆ ಎಂದಿದ್ದಾರೆ. ಇಲ್ಲಿ ಒಂದು ಸಂಖ್ಯೆಯಿಂದ ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಳೆಯಲಾಗುತ್ತದೆ. ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ. ಒಂದು ಸಂಖ್ಯೆ ಇದೆ, ಅದು 2 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ 80ನ್ನು ತೆಗೆದುಕೊಳ್ಳೋಣ. ಇಲ್ಲಿ ಇವುಗಳ ಮೊತ್ತ ಎಷ್ಟಾಗುತ್ತೆ? 8 + 0 ನೋಡ್ಬೋದು, 8 + 0 8 ಆಯಿತು. ಈ 80ರಲ್ಲಿ 8 ಹೋದರೆ ಎಷ್ಟಾಯಿತು? 72 ಆಯಿತು. ಈ 72 ಈ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದರೆ ಅದು ಇಲ್ಲಿ 8ರಿಂದ ಭಾಗ ಹೋಗುತ್ತದೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಯಿತು ಅಂದರೆ 8 ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 13ನೇ ಒಂದು ಇನ್ ದಿ ಬ್ರಾಕೆಟ್ 7 + 2 × 5 × 11 + 2 × 13 ಬ್ರಾಕೆಟ್ ಕಂಪ್ಲೀಟ್ ಅಂತಿದೆ. ಇದನ್ನು ಸರಳೀಕರಿಸಿದ ಸಮನಾದ ಫಲಿತಾಂಶ ಅಂತಿದೆ. ಇಲ್ಲಿ ಎ ಆಪ್ಷನ್ 13, ಬಿ ಆಪ್ಷನ್ 9, ಸಿ ಆಪ್ಷನ್ 11, ಡಿ ಆಪ್ಷನ್ 12 ಅಂತಿದೆ. ಹಾಗಾದರೆ ಆನ್ಸರನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲಿಗೆ ಏನು ಮಾಡೋಣ, ಇದು 13ನೇ ಒಂದನ್ನು ಇಷ್ಟೇ ಇಟ್ಕೊಂಡು ಇಲ್ಲಿ ನೋಡ್ಬೋದು ಮೊದಲಿಗೆ 7ಕ್ಕೆ 7 ಹಚ್ಕೊಳ್ಳೋಣ. ಈ ಸಂಖ್ಯೆ ಇದೆಯಲ್ಲ, ಪ್ಲಸ್ 2 5 10 × 11 ಪ್ಲಸ್ 13 2 26. ಇಲ್ಲಿ ನೋಡೋಣ. ನೆಕ್ಸ್ಟು 13ನೇ ಒಂದು ಇಲ್ಲಿ ನೋಡ್ಬೋದು 7ಕ್ಕೆ 7 ಇಟ್ಕೊಂಡು ಪ್ಲಸ್ 11 10 110 ಪ್ಲಸ್ 26. ನೆಕ್ಸ್ಟು = 13ನೇ ಒಂದು ಇಲ್ಲಿ 110 ಇವಿಷ್ಟನ್ನು ಕೂಡಿಸ್ಕೊಳ್ಳೋಣ. ಹಾಗಾದರೆ 110 26 ಎಷ್ಟಾಯಿತು? 136. 136ಕ್ಕೆ 7 ಕೂಡಿಸಿದರೆ 143 ಆಯಿತು. ಹಾಗಾದರೆ ಇಲ್ಲಿ = ನೋಡೋಣ. ಇಲ್ಲಿ 13ನೇ ಒಂದು ಈ ಬ್ರಾಕೆಟ್ ತೆಗೆದುಬಿಟ್ರೆ 143 ಆಯಿತು. ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಹಾಗಾದರೆ ಇದನ್ನು ನಾವಿಲ್ಲಿ 1 1 1 1 ಅಂತ ಹೇಳ್ತೀವಿ. ಇಲ್ಲಿ 13ಕ್ಕೆ ಅಥವಾ 143ಕ್ಕೆ 13ರಿಂದ ಭಾಗಾಕಾರ ಮಾಡೋಣ. ನೋಡ್ಬೋದು 143 ಭಾಗಿಸು 13. 13 1 13. 4ರಲ್ಲಿ 3 ಹೋದರೆ 1 0. 3ಅನ್ನು ಇಳಿಸ್ಕೋತೀವಿ. ಮತ್ತು 13 1 13. ಇಲ್ಲಿ 0 0 ಬಂತು. ಆನ್ಸರ್ ಎಷ್ಟಾಯಿತು? ಇಲ್ಲಿ 11 ಆಗುತ್ತದೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳಲ್ಲಿ ಆನ್ಸರ್ ಯಾವುದು? 11 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿ 6.6, 6.06, 6.006 ಮತ್ತು 66.606ರ ಒಟ್ಟು ಮೊತ್ತ ಎಷ್ಟು? ಹಾಗಾದರೆ ಆನ್ಸರನ್ನು ನೋಡೋಣ.
ಇಲ್ಲಿ ನೋಡ್ಬೋದು 6.6, 6.06, 6.006, 66.6006. ಇಲ್ಲಿ ನೋಡೋಣ, ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು, ಇಲ್ಲಿ ಎಲ್ಲ ಕಡೆಗೂ 0 ಕೊಡೋಣ, ಅಂದರೆ ತಮಗೆ ಸಂಕಲನ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಇವುಗಳಿಗೆ 0 ಕೊಡೋಣ, ಇಲ್ಲೇನು ಬೇಡ. ಈಗ ನೋಡ್ಬೋದು 6ಕ್ಕೆ 6, ಇಲ್ಲಿ 6ಕ್ಕೆ 6, ಇಲ್ಲಿ ಕೂಡ 6ಕ್ಕೆ 6, ಇಲ್ಲಿ 6 6 12, ಇಲ್ಲಿ ಒಂದು ಕೊಡ್ತೀವಿ ಕೈಲ ದಶಕವನ್ನು 6 12, 6 3 18, 6 4 24, 1 25. ಸೊ ಇಲ್ಲಿ 5 ಬರ್ತದೆ, ಇಲ್ಲಿ 2ಕ್ಕೆ 2, 6 2 8. ಹಾಗಾದರೆ ಇಲ್ಲಿ ನೋಡ್ಬೋದು ಪಾಯಿಂಟನ್ನು ಕೊಡುವುದು ಯಾವ ರೀತಿ, ಇದನ್ನು ತಾವು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ 6.6 ಮೊದಲನೇದೇನಿದೆ 6.60 ಇದೆ, ಸಾರಿ 6.6 ನೋಡ್ಬೋದು. ಹಾಗಾಗಿ ನಾವು ಸ್ಟ್ರೇಟಾಗಿ ಏನು ಮಾಡೋಣ, ಇಲ್ಲಿ ಪಾಯಿಂಟ್ ಕೊಟ್ಬಿಡೋಣ ಇಲ್ಲಿ. ಸೊ 85.26666 ಈ ರೀತಿ ಯಾವುದಿದೆ ನೋಡೋಣ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಬಿ ಇದೆ ನೋಡಿ, 85.2666. ನೆಕ್ಸ್ಟ್ ಇಲ್ಲಿ 0.0725 ಅತ್ಯಂತ ಸರಳವಾದ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಕೆಳಗಿನ ಫಲಿತಾಂಶ ದೊರೆಯುತ್ತದೆ. ಇಲ್ಲಿ ನೋಡ್ಬೋದು 4000ನೇ 29, 400ನೇ 29, 40ನೇ 29, 400ನೇ 129 ಅಂತ ಇದೆ. ಹಾಗಾದರೆ ಅದನ್ನು ನೋಡೋಣ. ಈಗ ನೋಡ್ಬೋದು ಇಲ್ಲಿ ಈ ರೀತಿ ಕೊಟ್ಟಾಗ ಅದನ್ನು ನಾವು ಮೊದಲು ಭಿನ್ನರಾಶಿ ಪರಿವರ್ತನೆ ಮಾಡ್ಕೊಳ್ಳೋಣ. ಇಲ್ಲಿ ಬಿಂದು, ದಶಾಂಶ, ಶತಾಂಶ, ಸಹಸ್ರಾಂಶ, ಇಲ್ಲಿ 10,000 ಅಂಶ ಬರ್ತದೆ ಇಲ್ಲಿ ಛೇದದಲ್ಲಿ ನೋಡ್ಬೋದು. ಈ 10,000 ಅಂಶದಲ್ಲಿ ಮೇಲ್ಗಡೆ ಏನು ಮಾಡ್ಬೇಕು, ನಾವು ಇಲ್ಲಿ 725 ಬರಿತೀವಿ. ಈಗ ಇದು ನಾವಿಲ್ಲಿ ಭಾಗಾಕಾರವನ್ನು ಮಾಡಬೇಕಾಗುತ್ತೆ. ಮೊದಲು 5ರಿಂದ ತೆಗೆದುಕೊಳ್ಳೋಣ. 5 1 5, 7ರಲ್ಲಿ 1 ಹೋದರೆ 2 ಉಳಿತು, 22 ಆಯಿತು. 5 4 20, ಮತ್ತೆ 2 ಉಳಿತು, 25 ಆಯಿತು. 5 5 25. ಇಲ್ಲಿ 5 2 10, ಇಲ್ಲಿ 0, ಈ 0 ಈ 0 ಸೇಮ್ ಬರುತ್ತೆ. ಮತ್ತೆ 5ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡ್ಬೋದು 5 1 5, 5 2 10, 4 ಉಳಿತು, 5 9 45, ಇಲ್ಲಿ 29 ಬಂತು. ಇಲ್ಲಿ ನೋಡ್ಬೋದು 5 4 20, ಈ 0 ಈ 0 ಹಾಗೆ ಇಡೋಣ. ಇದೊಂದು ಸಿಂಪಲ್ ಟ್ರಿಕ್ಸು, ಭಾಗಾಕಾರ ಮಾಡುವಂತಹ ವಿಧಾನ. ಇಲ್ಲಿ 400ನೇ 29 ಬರುತ್ತದೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು, 4000ನೇ 29, 400ನೇ 29 ಇದೆಯಲ್ಲ, ಇದು ಬರುತ್ತದೆ. ಇನ್ನು 25, 45, 75ರ ಲಸ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ಮೊದಲಿಗೆ ನಾವು 5ರ ಬಗ್ಗೆ ತೆಗೆದುಕೊಳ್ಳೋಣ. 5 5 25, 5 9 45, 5 1 5, 5 5 25. ಮತ್ತು ಇವಾಗ ನಾವು ಏನು ಮಾಡ್ಬೋದು, ಇಲ್ಲಿ 2 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆ. ಹಾಗಾದರೆ 5ರಿಂದ ತೆಗೆದುಕೊಳ್ಳೋಣ. 5 1 5, 9ಕ್ಕೆ 9, ಇಲ್ಲಿ 5 3 15. ನೆಕ್ಸ್ಟ್ ಈ 3ರಿಂದ ಭಾಗ ಹೋಗ್ತದೆ. ಇಲ್ಲಿ 1ಕ್ಕೆ 1, 3 3 9, 3 1 3. ಮತ್ತೆ 3ರಿಂದ ಭಾಗ ಹೋಗ್ತದೆ. 1ಕ್ಕೆ 1, 3 1 3, 1ಕ್ಕೆ 1. ಈಗ ಇವುಗಳ ಸಂಪೂರ್ಣ ಗುಣಾಕಾರವನ್ನು ಮಾಡೋಣ. 5 5 25, 25 5 5 25, 25 3 75, 75 3 ನೋಡ್ರಿ, 3 5 15, 3 21, 22. ಹಾಗಾದರೆ ಆನ್ಸರ್ ಎಷ್ಟಾಯಿತು, ಅಲ್ಲಿ 225 ಆಗುತ್ತದೆ. ನೋಡ್ಬೋದು 450, 125 ಈ ರೀತಿ ಇದಾವಲ್ಲ, ಆನ್ಸರ್ ನೋಡಿದಾಗ 225 ಆಗುತ್ತದೆ. ಅತ್ಯಂತ ಚಿಕ್ಕ 4 ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ. ನೋಡ್ರಿ, ಅತ್ಯಂತ ಚಿಕ್ಕ 4 ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ಬರೆದಾಗ ಅಥವಾ ವ್ಯಕ್ತಪಡಿಸಿದಾಗ ಸಿಗುವ ಉತ್ತರ ಅಂತ ಹೇಳಿದ್ದಾರೆ. 4 ಅಂಕಿಯ ಅವಿಭಾಜ್ಯಗಳು ಅಂತ ಹೇಳಿದ್ದಾರೆ ಅವರು. ನೋಡೋಣ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ 5 × 5 × 5 × 8 ಅಂತಿದೆ. ಇಲ್ಲಿ 5 5 25, 25 125, 125 ಎಷ್ಟು ಮತ್ತು ನೋಡೋಣ. ಇಲ್ಲಿ ಇವುಗಳನ್ನು ಗುಣಾಕಾರವನ್ನು ಮಾಡಿದಾಗ ಇಲ್ಲಿ 4 ಅಂಕಿಗಳ ಅಂತಿದ್ದಾರೆ ಅವರು. 4 ಅಂಕಿಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದು ಯಾವುದು ಅನ್ನೋದನ್ನು ನಾವಿಲ್ಲಿ ಗುಣಾಕಾರ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು 5 5 25, 25 125, 125ಕ್ಕೆ ಇಲ್ಲಿ 8ರಲ್ಲೇ ಗುಣಾಕಾರ ಮಾಡಿರಿ. ನೋಡ್ಬೋದು 8 5 40, 8 7 16, 4 20, 8 1 8 2 10. ಇದು ಎಷ್ಟಾಯಿತು, ಇಲ್ಲಿ 1000 ಆಯಿತು. ಇನ್ನು ನೆಕ್ಸ್ಟು 5 5 25, 25 125, 125 4 ಎಷ್ಟಾಗುತ್ತೆ. ಹಾಗಾದರೆ ಇಲ್ಲಿ ನೋಡ್ಬೋದು 125 ಗುಣಾಕಾರ 4, 4 5 20, 4 7 8 2 10, ಇಲ್ಲಿ 500 ಆಯಿತು. ಇಲ್ಲಿ ನೋಡ್ಬೋದು 5 5 25, 25 125, 125 4 500, 500 1000.
ಇನ್ನಿದು ನೋಡೋಣ. 5 5 25, 25 5 125, 125 ಎರಡಲೆ 250, 250 ಎರಡಲೆ 500, 500 ಎರಡಲೆ 1000. ಇನ್ನು ನೆಕ್ಸ್ಟ್ ಇಲ್ಲಿ 10 ಹತ್ತಲೆ 100, 100 ಹತ್ತಲೆ 1000 ಆಯಿತು. ಇಲ್ಲೆಲ್ಲವೂ ಕೂಡ 1000 ಬಂದಿದ್ದಾವು. ಆದರೆ ಅವ್ರು ಹೇಳಿದ್ದೇನು ಅಂದರೆ ಅತ್ಯಂತ ಚಿಕ್ಕ 4 ಅಂಕಿಗಳ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧ ರೂಪದಲ್ಲಿ ಅಂತ ಹೇಳಿದ್ದಾರೆ ಅವರು. ಇದೊಂದು 4 ಅಂಕಿ ಸಂಖ್ಯೆ, 1000 ಅನ್ನೋದು ಚಿಕ್ಕ ಸಂಖ್ಯೆ, 4 ಅಂಕಿಗಳ ಸಂಖ್ಯೆ ಆಗುತ್ತದೆ. ಆದರೆ ಅವ್ರು ಹೇಳಿದ್ದೇನು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಅದು ಒಂದು ಸಂಖ್ಯೆ, ಅದು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗೋಕ್ಕತೆ, 1 ಮತ್ತು ಅದೇ ಸಂಖ್ಯೆಯಿಂದ. ಹಾಗಾದರೆ ಅಂಥ ಸಂಖ್ಯೆ ಯಾವ್ದು ನೋಡ್ಬೋದು? ಇಲ್ಲಿ 5 ಇದೆಯಲ್ಲ, 1 ಮತ್ತು 5ರಿಂದ ಭಾಗೋಕ್ಕತೆ. ಆದರೆ ಇಲ್ಲಿದೆಯಲ್ಲ ಈ 8 ಇದೆಯಲ್ಲ, 8 1ರಿಂದ 2ರಿಂದ 4ರಿಂದ 8ರಿಂದ ಭಾಗೋಕ್ಕತೆ. ಸೊ ಇದು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಇದು ಇದೆಯಲ್ಲ ಈ 4 1ರಿಂದ 2ರಿಂದ 4ರಿಂದ ಭಾಗೋಕ್ಕತೆ. ಸೊ ಇದು ಕೂಡ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ 10 ಇದೆಯಲ್ಲ, ಇದು 1ರಿಂದ 2ರಿಂದ 5 ಮತ್ತು 10ರಿಂದ ಭಾಗೋಕ್ಕತೆ. ಸೊ ಇದು ಆಗುವುದಿಲ್ಲ. ಆದರೆ ಇಲ್ಲಿದೆ ನೋಡಿ 5 ಮತ್ತು 2 ಇದೆಯಲ್ಲ, ಇವು ಅವಿಭಾಜ್ಯ ಸಂಖ್ಯೆಗಳಾಗಿವೆ. 2 ಮತ್ತು 5 ಇವು ಅವಿಭಾಜ್ಯ ಸಂಖ್ಯೆಗಳು. ಇವು ಅದೇ ಸಂಖ್ಯೆ ಮತ್ತು 1ರಿಂದ ಭಾಗ ಹೋಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ, ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಆಗುತ್ತದೆ. ಇನ್ನು ನೆಕ್ಸ್ಟು 72 ಮತ್ತು 180ರ ಮಸ 36 ಆದರೆ ಅವುಗಳ ಲಸ ಎಷ್ಟು ಅಂತ ಹೇಳಿದ್ದಾರೆ. 72 ಮತ್ತು 180 ನೋಡೋಣ. ನೋಡ್ಬೋದು 9 8 72, ಇಲ್ಲಿ 9 2 18, ಇಲ್ಲಿ 0ಕ್ಕೆ 0. ಇನ್ನು ನೆಕ್ಸ್ಟು ನಾವು 4ರ ಬಗ್ಗೆ ತೆಗೆದುಕೊಳ್ಳೋಣ. 4 2 8, 4 5 20. ಈಗ ಇವೆರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 2 1 2, 5ಕ್ಕೆ 5. ಈಗ 5ರ ಬಗ್ಗೆ ತೆಗೆದುಕೊಳ್ಳೋಣ. 1ಕ್ಕೆ 1, 5 1 5. ಇವುಗಳ ಗುಣಾಕಾರವನ್ನು ಮಾಡೋಣ. ಇಲ್ಲಿ ನೋಡ್ಬೋದು 9 4 36. ಈ 36ಕ್ಕೆ 2ರಲ್ಲಿ ಗುಣಾಕಾರ ಮಾಡಿರಿ. 36 2 72. 72ಕ್ಕೆ 5ರಲ್ಲೇ ಗುಣಾಕಾರ ಮಾಡಿದರೆ 5 2 10, 5 35, 36. ಸೊ ಆನ್ಸರ್ ಎಷ್ಟು ಬಂತು? ಇಲ್ಲಿ 360 ಬಂತು. ಇಲ್ಲಿ ಆನ್ಸರ್ ನೋಡ್ತಾ ಹೋಗ್ಬೋದು. ಇಲ್ಲಿ 360 ಆಗುತ್ತದೆ.